ನಿಧಿ ಕಾಯ್ತಾ ಇದ್ದಾರೆ, ತೆಗಿ. ಶಾಂತಮ್ಮನವ್ರೆ, ಹಾಗೆ ಇನ್ನೊಂದು ವಿಚಾರ. ಇಷ್ಟು ದಿವಸ ನಿತ್ಯ ಇಲ್ಲೇ ಇದ್ಲು. ನೀವು ಅಪ್ಪಣೆ ಕೊಟ್ಟರೆ ಅವಳು ನಮ್ಮ ಮನೆ ಮಗಳು, ನಮ್ಮ ಮನೆಗೆ ನಾವು ಕರ್ಕೊಂಡು ಹೋಗ್ತೀವಿ. ಅಯ್ಯೋ, ಏನು ಹೀಗೆ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಕರ್ಕೊಂಡೋಗಿ. ನೀವು ಹೇಳ್ದಾಗೆ ಇವಳು ನಿಮ್ಮನೆ ಮಗಳು ಅಲ್ವಾ ನಿತ್ಯ? ಅಲ್ಲ, ಇನ್ನೊಂದು 2-3 ದಿನ. ನಿತ್ಯ, ನೀನು ಎಷ್ಟೇ ದಿನ ಇಲ್ಲಿದ್ರು ನಿನಗೆ ಬೇಜಾರು ಆಗಲ್ಲಮ್ಮ. ಆದ್ರೆ ಏನ್ ಮಾಡೋದು, ಇಲ್ಲಿದೆ ನೋಡು, ನೋಡೋಣ. ನೀನಿಲ್ಲ ಅಂದ್ರೆ ಮನೇಲಿ ವಿಲಿ 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 ಒದ್ದಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು 2 ದಿನ ಇದ್ದು ಬರ್ತಾರೆ ಅಂತ ಹೇಳ್ತಿದಾರಲ್ಲ, ಯಾಕೆ ಫೋರ್ಸ್ ಮಾಡ್ತಿದ್ದೀರಾ? ಕಾರಣ, ಹೆಣ್ಮಕ್ಳಿಗೆ ಯಾವತ್ತಿದ್ರು ತವರು ಪಂಚ ಪ್ರಾಣ. ಅವ್ರು ಹಾಗೇನೆ. ಆದ್ರೆ ನೀನು ನಿತ್ಯ ಇಲ್ಲ ಅಂತ ಎಷ್ಟು ಮಿಸ್ ಮಾಡ್ಕೋತೀಯ ಅಂತ ನನಗೆ ಗೊತ್ತು. ನೋಡು, ನಿನಗೆ ಇಲ್ಲಿ ಹೇಳ್ಕೊಳ್ಳೋಕೆ ಮುಜುಗರ ಆಗ್ತಾ ಇದೆ, ಅದು ನನಗೆ ಗೊತ್ತಿದೆ. ನಿತ್ಯ, ಅವರು ಅಷ್ಟೊಂದು ಪ್ರೀತಿಯಿಂದ ಕರೀತಾ ಇದ್ದಾರೆ, ಹೋಗ್ಬಮ್ಮ. ನಿಧಿ, ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಾ? ಗೊತ್ತಿಲ್ಲ ಅಂಕಲ್. ನಾನೇನಾದ್ರೂ ಸ್ವಂತವಾಗಿ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ಆಮೇಲೆ ದುಡ್ಡು ಹಂಚ್ಕೋಬೇಕು. ಇಲ್ಲಮ್ಮ, ನಿನಗಿರೋ ಕೆಪಾಸಿಟಿಗೆ ನೀನು ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಒಪ್ಪೋದಾದ್ರೆ ನಾನೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ರಮೇಶ, ನೀನೇನೇ ನಿರ್ಧಾರ ಮಾಡಿದ್ರು ಯೋಚನೆ ಮಾಡಿ ತೊಗೊಂಡಿರ್ತೀಯ. ನನಗೆ ಇತ್ತೀಚೆಗೆ ನಿನ್ನ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ಕಣ, ಅದೇನು ಅಂತ ಹೇಳು. ಥ್ಯಾಂಕ್ಸ್ ಅಮ್ಮ. ನಿಧಿ, ನೀನು ನಾಳೆನೇ ಒಂದು ಕ್ಲಿನಿಕ್ ಪ್ರಾರಂಭ ಮಾಡು. ನಾಳೆನಾ? ಆದರೆ ಏನೂ ರೆಡಿ ಇಲ್ವಲ್ಲ ಅಂಕಲ್? ನಾನಿರುವಾಗ ನಿಂಗೆ ಯಾಕಮ್ಮ ಯೋಚನೆ? ಎಲ್ಲ ರೆಡಿ ಮಾಡ್ಸೋಣ ಬಿಡು. ಏನಮ್ಮ ನೀನು, ನಾನು ಇಷ್ಟು ಹೇಳ್ತಾ ಇದ್ರು ನೀನು ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ.